Hello friends, welcome back with another interesting video. This is Shivanand. Thanks for subscribing my channel and thanks for your loving support. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಒಂದು ಇಂಡಿಯನ್ ಮೇಡ್ ಡಾಕ್ಯುಮೆಂಟ್ ಸ್ಕ್ಯಾನರ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಡಾಕ್ಯುಮೆಂಟ್ ಸ್ಕ್ಯಾನರ್ ಅಪ್ಲಿಕೇಶನ್ನ ಮುಖಾಂತರ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ನ ನಾವು ತುಂಬಾ ಈಸಿಯಾಗಿ ಸ್ಕ್ಯಾನ್ನ ಮಾಡ್ಕೊಳ್ಬೋದು. ಹಾಗೆಯೇ ಅದನ್ನು PDF ಫಾರ್ಮೆಟಲ್ಲಿ ನಾವು ಕನ್ವರ್ಟ್ನ ಮಾಡ್ಕೊಂಡ್ಬಿಟ್ಟು ತುಂಬಾ ಈಸಿಯಾಗಿ ನಾವು ಅದನ್ನು ಯಾರಿಗೆ ಬೇಕಾದರೂ ಶೇರ್ನ ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯಾವುದೇ ಅಪ್ಲಿಕೇಶನ್ ನಾವು ಯಾವ ರೀತಿಯಾಗಿ ಇನ್ಸ್ಟಾಲ್ನ ಮಾಡ್ಕೊಬಿಟ್ಟು ಯೂಸ್ನ ಮಾಡ್ಕೊಳ್ಬೇಕು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗೋದಿದೆ. ಹಾಗಾಗಿ ವಿಡಿಯೋನ ಸ್ಕಿಪ್ನ ಮಾಡದೆ ಪೂರ್ತಿಯಾಗಿ ವಾಚ್ನ ಮಾಡಿ. ಈ ಅಪ್ಲಿಕೇಶನ್ ಪ್ರತಿಯೊಬ್ಬರು ಕೂಡ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಅದಕ್ಕೆ ನಾವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಅದ್ಮೇಲೆ ನೀವು ಕ್ಲಿಕ್ನ ಮಾಡಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡ್ಕೊಳ್ಬೋದು. ಈ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಕಾಗಜ್ ಅಂತ ನೀವು ಇಲ್ಲಿ ನೋಡೋದು. ಅದ್ಮೇಲೆ ನಾವು ಕ್ಲಿಕ್ನ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡೋದು ಇದನ್ನು ನಾವು ಓಪನ್ ಮಾಡಿದ ತಕ್ಷಣ ಇದರ ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಇಲ್ಲಿ ನಿಮಗೆ ಆಲ್ ಡಾಕ್ಯುಮೆಂಟ್ಸ್ ಅಂತ ಇದೆ ಮತ್ತು ಆಲ್ ಫೋಲ್ಡರ್ಸ್ ಅಂತ ಇದೆ. ಮತ್ತೆ ಇಲ್ಲಿ ನಿಮಗೆ ಮೇಲ್ಗಡೆ 3 ಲೈನ್ಸ್ ಕಾಣಿಸ್ತದೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳಿದೆ. ಈ ಅಪ್ಲಿಕೇಶನ್ ರಿಲೇಟೆಡ್ ಸೆಟ್ಟಿಂಗ್ಸ್ಗಳನ್ನ ನೀವು ಮಾಡ್ಕೊಳ್ಬೋದು. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ. ಅದ್ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಳ್ಳೋದು ಮತ್ತು ಆ್ಯಡ್ ಯುವರ್ ಓನ್ ವಾಟರ್ ಮಾರ್ಕ್ ಅಂತ ಇದೆ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನೀವು ಯೂಸ್ನ ಮಾಡಿದ್ರೆ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ವಾಟರ್ ಮಾರ್ಕ್ ಬರೋದಿಲ್ಲ. ನಿಮಗೆ ಗೊತ್ತಿರ್ಬೋದು ಕ್ಯಾಮ್ ಸ್ಕ್ಯಾನರ್ ಅಂತ ಅನ್ನೋವಂಥ ಒಂದು ಅಪ್ಲಿಕೇಶನ್ ಯೂಸ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಆ ಅಪ್ಲಿಕೇಶನಲ್ಲಿ ಕ್ಯಾಮ್ ಸ್ಕ್ಯಾನರ್ ಅನ್ನೋಂಥ ಒಂದು ವಾಟರ್ ಮಾರ್ಕ್ ಆಲ್ರೆಡಿ ಇರ್ತಾ ಇತ್ತು. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯಾವುದೇ ರೀತಿಯ ವಾಟರ್ ಮಾರ್ಕ್ ಇರೋದಿಲ್ಲ. ಈ ವಾಟರ್ ಮಾರ್ಕ್ನ ನೀವು ನಿಮ್ಮದೇ ಆದ ಒಂದು ಓನ್ ವಾಟರ್ ಮಾರ್ಕ್ನು ಕೂಡ ನೀವು ಸೆಟ್ನ ಮಾಡ್ಕೊಳ್ಬೋದು. ಹಾಗೆಯೇ ಇಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳಿದೆ, ಅದನ್ನು ಬೇಕಾದ್ರೆ ನೀವು ಯೂಸ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡೋದು ಆದ ತಕ್ಷಣ ನಮಗೆ ಇಲ್ಲಿ ಪ್ಲಸ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡೋದು ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಈ ಕ್ಯಾಮ್ರಾ ಓಪನ್ ಆದ ತಕ್ಷಣ ನೀವು ಯಾವುದಾದ್ರು ಒಂದು ಡಾಕ್ಯುಮೆಂಟನ್ನು ನೀವು ಡೈರೆಕ್ಟಾಗಿ ಈ ಕ್ಯಾಮ್ರಾದ ಮುಖಾಂತರ ಕೂಡ ನೀವು ಸ್ಕ್ಯಾನ್ನ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಕಾಣಿಸುವಂಥ ಈ ಒಂದು ಡಾಕ್ಯುಮೆಂಟನ್ನು ನನಗೆ ಸ್ಕ್ಯಾನ್ನ ಮಾಡ್ಕೊಳ್ತೇನೆ. ಆದರೆ ನನಗೆ ಕ್ಯಾಮ್ರಾ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಕ್ಯಾಪ್ಚರ್ನ ಮಾಡ್ಕೊಳ್ಳೋದು. ಕ್ಯಾಪ್ಚರ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪಕ್ಕದಲ್ಲಿ ನಿಮಗೆ ಪ್ರೊಸೀಡ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಫ್ರೆಂಡ್ಸ್, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಈ ಡಾಕ್ಯುಮೆಂಟ್ನ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ರೀತಿಯಾಗಿ ನೀವು ಇದನ್ನು ಸೆಟ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಈ ಡಾಕ್ಯುಮೆಂಟ್ನ ಈ ರೀತಿಯಾಗಿ ಸೆಟ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಒರಿಜಿನಲ್ ಅಂತ ಕಾಣಿಸ್ತದೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇದು ನಮಗೆ ಯಾವುದೇ ರೀತಿಯ ಒಂದು ಎಡಿಟ್ ಆಗಿರೋದಿಲ್ಲ. ಇಲ್ಲಿ ಮ್ಯಾಜಿಕ್ ಕಲರ್ ಒನ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಈ ಡಾಕ್ಯುಮೆಂಟ್ ನಮಗೆ ಈ ಒಂದು ಎಫೆಕ್ಟ್ ಆಗಿ ನಮಗೆ ಚೇಂಜ್ ಆಗುತ್ತೆ. ಮತ್ತು ನೀವು ಇಲ್ಲಿ ನೋಡೋದು ಮ್ಯಾಜಿಕ್ 2 ಅಂತ ಕಾಣಿಸ್ತದೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಆ ಡಾಕ್ಯುಮೆಂಟ್ ಈ ರೀತಿಯಾಗಿ ಶೋ ಮಾಡ್ತಾ ಇದೆ. ಮತ್ತು ಇಲ್ಲಿ ನಿಮಗೆ 2 ಆಪ್ಷನ್ ಕಾಣಿಸ್ತದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಂದ್ರೆ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಮ್ಯಾಜಿಕ್ 1 ಅಂತ ಏನಿದೆ ಅಂದರೆ ಮ್ಯಾಜಿಕ್ ಕಲರ್ 1 ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಈ ಒಂದು ಡಾಕ್ಯುಮೆಂಟ್ ನಿಮಗೆ ತುಂಬಾ ಕ್ಲಿಯರ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಟ್ನ ಮಾಡ್ಕೊಳ್ಳೋದು. ಅದಾದ ತಕ್ಷಣ ಇಲ್ಲಿ ಡನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡೋದು ನೀವು ಇದನ್ನು ಡನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಮತ್ತೆ ನೀವು ಆ ಡಾಕ್ಯುಮೆಂಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ನೋಡೋದು ಕೆಳಗಡೆ ನಿಮಗೆ ತುಂಬ ಥರದ ಆಪ್ಷನ್ಸ್ ಬಂದಿದೆ. ಒಂದು ಡೆಲೀಟ್ ಅಂತ ಇದೆ. ನಿಮಗೆ ಬೇಡ ಅಂದರೆ ಈ ಡಾಕ್ಯುಮೆಂಟ್ನ ನೀವು ಡೆಲೀಟ್ನ ಮಾಡ್ಕೊಳ್ಳೋದು. ಮತ್ತು ಎಡಿಟ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಮತ್ತು ಈ ಡಾಕ್ಯುಮೆಂಟ್ ಏನಾದರೂ ನೀವು ಎಡಿಟ್ನ ಮಾಡ್ಕೊಳ್ಬೇಕಂತ ಇದ್ರೆ ಅದನ್ನ ಎಡಿಟ್ನ ಮಾಡ್ಕೊಳ್ಳೋದು. ಮತ್ತು ಡೌನ್ಲೋಡ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಈ ಡಾಕ್ಯುಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ಶೇರ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದರೆ ನೀವು ಶೇರ್ನು ಕೂಡ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾವೀಗ ಇದನ್ನು ಯಾರಿಗಾದ್ರೂ ಶೇರ್ನ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಶೇರ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇದನ್ನು ನೀವು JPGಯಲ್ಲಿ ನೀವು ಶೇರ್ನ ಮಾಡ್ಕೊಳ್ಬೇಕು ಅಥವಾ PDF ಅಲ್ಲಿ ಶೇರ್ನ ಮಾಡ್ಕೊಳ್ಬೇಕಂತ 2 ಆಪ್ಷನ್ಸ್ ನಿಮಗೆ ತೋರಿಸುತ್ತೆ. ನೀವು ಯಾರಿಗಾದ್ರೂ ನೀವು ಈ ಒಂದು PDF ಫಾರ್ಮೆಟಲ್ಲಿ ಏನಾದರೂ ಶೇರ್ನ ಮಾಡ್ಕೊಳ್ಬೇಕಂತ ಇದ್ದರೆ ಜಸ್ಟ್ PDFನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ PDFನ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ನೀವು ಇದನ್ನು ವಾಟ್ಸಪ್ನ ಮುಖಾಂತರನಾದ್ರೂ ನೀವು ಶೇರ್ನ ಮಾಡ್ಕೊಳ್ಳೋದು ಅಥವಾ ಜಿಮೇಲ್ನ ಮುಖಾಂತರನಾದ್ರೂ ಶೇರ್ನ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನಿಮಗೆ ತುಂಬ ಥರದ ಒಂದು ಆಪ್ಷನ್ಸ್ ಇರುತ್ತೆ. ಅದ್ರ ಮುಖಾಂತರ ನೀವು ಇದನ್ನು ಶೇರ್ನ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನನಗೆ ಇದನ್ನು ವಾಟ್ಸಪ್ನ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ವಾಟ್ಸಪ್ನ ನಾನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ನೀವು ಇದನ್ನು ಯಾರಿಗೆ ಶೇರ್ನ ಮಾಡ್ತಾ ಇರ್ತೀರೋ ಅವ್ರ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸೆಂಡ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಅದ್ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ನಿಮಗೆ PDF ಫಾರ್ಮೆಟಲ್ಲಿ ನಿಮಗೆ ಈಗ ಒಂದು ಡಾಕ್ಯುಮೆಂಟ್ ಏನು ನಾವು ಈಗ ಶೇರ್ನ ಮಾಡ್ತಾಯಿದ್ದೀವಿ ಅದು PDF ಫಾರ್ಮೆಟಲ್ಲಿ ಶೇರ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡೋದು ಈ ಒಂದು PDF ಫಾರ್ಮೆಟಲ್ಲಿ ಆಲ್ರೆಡಿ ಇದು ಶೇರ್ ಆಗಿದೆ. ಅದ್ಮೇಲೆ ನಾವು ಜಸ್ಟ್ ಒಂದು ಕ್ಲಿಕ್ನ ಮಾಡಿದ್ರೆ ಇದು ನಮಗೆ PDF ಫಾರ್ಮೆಟಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡೋದು ಅದ್ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇದು PDF ಫಾರ್ಮೆಟಲ್ಲಿ ಓಪನ್ ಆಗಿದೆ. ಇದನ್ನು ಬೇಕಾದ್ರೆ ನಾವು ಇಲ್ಲಿಂದಲೇ ಡೌನ್ಲೋಡ್ನ ಮಾಡ್ಕೊಳ್ಳೋದು ಅಥವಾ ಇದನ್ನು ನಾವು ಮತ್ತೆ ಬೇರೆ ಯಾರಿಗೆ ಬೇಕಾದ್ರೂ ಶೇರ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹಾಗೆ ನಿಮಗೆ ಇಲ್ಲಿ ಆಲ್ ಫೋಲ್ಡರ್ಸ್ ಅಂತ ಏನು ಕಾಣಿಸ್ತದೆ ಅದ್ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ನೀವು ಬೇಕಾದರೆ ಏನಾದರೂ ತುಂಬ ಥರದ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ನ ಮಾಡಿ ಇಟ್ಕೊಳ್ತಾ ಇದ್ರೆ ಆ ಫೋಲ್ಡರ್ ನೇಮ್ನ ನೀವು ಇಲ್ಲಿ ಕೊಟ್ಬಿಟ್ಟು ಆ ಒಂದು ಫೋಲ್ಡರ್ ಒಳಗಡೆ ನೀವು ಯಾವ ಡಾಕ್ಯುಮೆಂಟ್ಸ್ಗಳನ್ನ ನೀವು ಸ್ಕ್ಯಾನ್ನ ಮಾಡ್ತೀರೋ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ಇದರಲ್ಲಿ ಮೂವ್ನ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಒಂದು ಡಾಕ್ಯುಮೆಂಟ್ನ ಸ್ಕ್ಯಾನ್ನ ಮಾಡಿದ್ದೀನಿ. ಇದನ್ನು ನಾವು ಮೂವ್ನ ಮಾಡ್ಕೊಳ್ಬೇಕಂತಂದರೆ ಈ ಒಂದು ಡಾಕ್ಯುಮೆಂಟ್ ಮೇಲೆ ನಾವು ಹೋಲ್ಡ್ನ ಮಾಡಬೇಕಾಗ್ತದೆ. ಅದನ್ನು ಹೋಲ್ಡ್ನ ಮಾಡಿದ ತಕ್ಷಣ ಕೆಳಗಡೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರ್ತಾಯಿದೆ ಮೂವ್ ಟು ಫೋಲ್ಡರ್ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡೋದು. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಯಾವ ಫೋಲ್ಡ್ರಲ್ಲಿ ಈ ಡಾಕ್ಯುಮೆಂಟ್ನ ನೀವು
ಮೂವ್ನ ಮಾಡ್ಕೊಳ್ಬೇಕಂತ ಇರ್ತಾರೆ ಆ ಡಾಕ್ಯುಮೆಂಟ್ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಈ ಡಾಕ್ಯುಮೆಂಟ್ ಆ ಒಂದು ಫೋಲ್ಡರ್ ಒಳಗಡೆ ಮೂವ್ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡೋ ನಿಮಗೆ ಮತ್ತೆ ಆ್ಯಡ್ ಕಸ್ಟಮ್ ವಾಟರ್ ಮಾರ್ಕ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಈ ಒಂದು ವಾಟರ್ ಮಾರ್ಕ್ನ ನೀವು ಇಲ್ಲಿ ಸೆಟ್ನ ಮಾಡ್ಕೊಳ್ಳೋದು. ಅಂದರೆ ನಿಮ್ಮ ಒಂದು ನೇಮ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕಂಪನಿ ನೇಮ್ ಆಗಿರ್ಬೋದು. ಸೊ ಏನೇ ಆಗಿದ್ರು ಕೂಡ ನೀವು ಒಂದು ವಾಟರ್ ಮಾರ್ಕ್ ಅಂದರೆ ನಿಮ್ಮ ಓನ್ ವಾಟರ್ ಮಾರ್ಕ್ನ ನೀವು ಇಲ್ಲಿ ಸೆಟ್ನ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾವುದೇ ಒಂದು ಡಾಕ್ಯುಮೆಂಟ್ನ ನೀವು ಸ್ಕ್ಯಾನ್ನ ಮಾಡಿದ್ರು ಕೂಡ ಆ ಡಾಕ್ಯುಮೆಂಟ್ ಮೇಲೆ ನಿಮ್ಮ ಒಂದು ಓನ್ ವಾಟರ್ ಮಾರ್ಕ್ ಏನಾಗುತ್ತೆ ಅಪ್ಲೈ ಆಗಿರುತ್ತೆ. ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಈ ಅಪ್ಲಿಕೇಶನ್ ಮುಖಾಂತರ ತುಂಬಾ ಈಸಿಯಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸ್ಕ್ಯಾನ್ನ ಮಾಡಿ PDF ಫಾರ್ಮೆಟಲ್ಲಿ ನೀವು ಶೇರ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ರಂತೆ ಈ ಅಪ್ಲಿಕೇಶನ್ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ನ ಮಾಡಿ, ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಹಾಗಾದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಬೆಸ್ಟ್ ಅನ್ನೋ ಅಪ್ಲಿಕೇಶನ್ ಜೊತೆ ಮೀಟ್ ಆಗೋಣ. ಟೇಕ್ ಕೇರ್, ಬಾಯ್.